7 ಅಕ್ಟೋಬರ್ 2023 ಸರಿಯಾಗಿ 2 ವರ್ಷದ ಹಿಂದೆ ಇಸ್ರೇಲ್ ಹಾಗೂ ಹಮಾಸ್ ಮಧ್ಯೆ ಒಂದು ಭೀಕರ ಕಾಳಗ ಶುರುವಾಗಿತ್ತು, ಒಂದು ವಾರ್ ಶುರುವಾಗಿತ್ತು. ಅವತ್ತಿನಿಂದ ಇವತ್ತಿನ ತನಕ ಇಸ್ರೇಲ್ನ ಒಂದು ಮುಖ್ಯವಾದಂಥ ಬೇಡಿಕೆ ಏನು ಅಥವಾ ಡಿಮ್ಯಾಂಡ್ ಏನು ಅಂತಂದರೆ, ಮಧ್ಯಪ್ರಾಚ್ಯದಲ್ಲಿ ಯಾವೆಲ್ಲ ಇಸ್ರೇಲಿ ನಾಗರಿಕರನ್ನ ಒತ್ಯಾಳನ್ನಾಗಿ ಇಟ್ಕೊಂಡಿದೆಯೋ ಹಮಾಸ್, ಅದನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿ. ಆದರೆ ಇವತ್ತಿಗೆ ಆ ಒಂದು ಕಾಲ ಕೂಡಿ ಬಂದಿದೆ. ಯುದ್ಧ ಭೂಮಿಯಲ್ಲಿ ಈಗ ಶಾಂತಿಯ ಮಂತ್ರದ ಪಠಣೆ ಆಗ್ತಾ ಇದೆ. ಸುಮಾರು 738 ದಿನಗಳು, 20 ಒತ್ಯಾಳುಗಳು. ಇದರಲ್ಲಿ ಇವತ್ತು ಮೊದಲ ಭಾಗವಾಗಿ 7 ಮಂದಿ ರಿಲೀಸ್ ಆಗ್ತಿದ್ದಾರೆ. ಇನ್ನು ಅವರ ಬಂಧನದಲ್ಲಿದ್ದಂಥ ಒಂದೊಂದು ಕ್ಷಣ ಕೂಡ ನರಕ ಯಾತನೆ. ಒಬ್ಬೊಬ್ಬ ಒತ್ಯಾಳುಗೆ ಪ್ರತಿ ಕ್ಷಣವನ್ನ ಅವರು ನರಕದಲ್ಲಿ ಅನುಭವಿಸಿರುವಂಥ ರೀತಿಯಲ್ಲಿ ಅವರಿಗೆ ಭಾಸವಾಗಿದೆ. ಅಷ್ಟು ಟಾರ್ಚರ್, ಅಷ್ಟು ಹಿಂಸೆ, ದೌರ್ಜನ್ಯ, ಹೊಟ್ಟೆಗೆ ಸರಿಯಾಗಿ ಊಟ ಇಲ್ಲ, ಜೊತೆಗೆ ಯಾವಾಗ ರಿಲೀಸ್ ಆಗ್ತೀವಿ ಯಾವುದೇ ಥರದ ಆಶಾಭಾವನೆಯೇ ಇಲ್ಲ. ಈ ರೀತಿಯಾಗಿ ಸುಮಾರು 20 ಒತ್ಯಾಳುಗಳನ್ನ ಹಮಾಸ್ ಇಟ್ಕೊಂಡಿತ್ತು. ಅಂದರೆ ಇವಾಗಲೂ ಕೂಡ ಇದ್ದಾರೆ, ಇನ್ನೂ ರಿಲೀಸ್ ಆಗಿಲ್ಲ. ಅದರಲ್ಲಿ ಮೊದಲ 7 ಜನರನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಈಗ ಹಮಾಸ್ ಘೋಷಣೆಯನ್ನ ಮಾಡಿದೆ ಅಮೆರಿಕಾದ ಮಧ್ಯಸ್ಥಿಕೆಯಿಂದಾಗಿ. ಇನ್ನು ಇದರಲ್ಲಿ 28 ಜನ ಆಗಲೇ ಸತ್ತು ಹೋಗಿದ್ದಾರೆ. ಒಟ್ಟಾರೆಯಾಗಿ 48 ಜನ ಇದ್ದಿದ್ದು, ಅದರಲ್ಲಿ 28 ಜನ ಆಗಲೇ ಮೃತಪಟ್ಟಿದ್ದಾರೆ. ಅವರ ಆ ರವರವ ನರಕ ತಾಳೋಕ್ಕಾಗದೆ. ಇನ್ನು 20 ಒತ್ಯಾಳುಗಳಲ್ಲಿ ಈಗ 7 ಜನರನ್ನ ರಿಲೀಸ್ ಮಾಡಲಾಗಿದೆ. ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಂದರೆ ಯಾವ ರೀತಿಯಾಗಿ ಆ ಒಂದು ಭಾವುಕ ಕ್ಷಣಕ್ಕೆ ಅವರ ರಿಲೀಸ್ ಸಾಕ್ಷಿಯಾಗಿದೆ ಅಂತ ಹೇಳಿ. ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲಿ 2 ವರ್ಷಗಳಿಂದ ಅವರ ಕುಟುಂಬಸ್ಥರನ್ನ ನೋಡಿಲ್ಲ. ತಂದೆ, ತಾಯಿ, ಮಕ್ಕಳು, ಹೆಂಡತಿ, ಗೆಳತಿ ಯಾರನ್ನೂ ನೋಡಿಲ್ಲ, ಕುಟುಂಬಸ್ಥರನ್ನೇ ನೋಡಿಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ಜನ ಅವರ ಫೋಟೋಗಳನ್ನ ನೋಡ್ತಾ ಇದ್ದೀರಿ, ಈಗ ಅವರ ರಿಯಲ್ ಫೋಟೋಗಳು ನಿಜವಾಗ್ಲೂ ಭೀಕರವಾಗಿದ್ದಾವೆ. ಕಣ್ಣು ಹಿಡಿಯೋಕ್ಕಾಗಲ್ಲ, ಅಷ್ಟ ರೌರವ ನರಕ ಅನುಭವಿಸಿರೋದು. ಇನ್ನು ಹಮಾಸ್ ಕದನ ವಿರಾಮವನ್ನ, ಅಂದರೆ ಇಸ್ರೇಲ್ ಹಮಾಸ್ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತಹ ಸಂದರ್ಭದಲ್ಲಿ 7 ಒತ್ಯಾಳುಗಳು ಈಗ ರಿಲೀಸ್ ಆಗಿದ್ದಾರೆ. 20 ಜನರಲ್ಲಿ ಈಗ 7 ಜನರನ್ನ ರಿಲೀಸ್ ಮಾಡೋಕೆ ಹಮಾಸ್ ಸಂಘಟನೆ ಒಪ್ಕೊಂಡಿದೆ. ಡೊನಾಲ್ಡ್ ಟ್ರಂಪ್ ಅವರ ಘೋಷಣೆ ಬೆನ್ನಲ್ಲೇ ಈಗ ಒತ್ಯಾಳುಗಳು ರಿಲೀಸ್ ಆಗಿದ್ದಾರೆ. ಹಮಾಸ್ನಿಂದ ಮೊದಲ 7 ಜನ ಒತ್ಯಾಳುಗಳು ಈಗ ವಾಪಸ್ ಇಸ್ರೇಲ್ನ ತಲುಪಿದ್ದಾರೆ. 20 ಜನರನ್ನ ಜೀವಂತವಾಗಿ ಇವತ್ತುವರೆಗೂ ಕೂಡ ಅವ್ರು ಇಟ್ಕೊಂಡಿದ್ರು. ಅದರಲ್ಲಿ ಮೊದಲ ಭಾಗವಾಗಿ 7 ಜನ ರಿಲೀಸ್ ಆಗಿದ್ದಾರೆ. ಇನ್ನು ಹೊರಗಡೆ ಬರ್ತಾ ಇದ್ದಂತೆ ಆ ಒತ್ಯಾಳುಗಳು ಒಂದೊಂದು ದಿನದ ಆ ನರಕ ಯಾತನೆಯನ್ನು, ಆ ರೌರವ ನರಕದ ಒಂದು ಅನುಭವವನ್ನು ಬಿಚ್ಚಿಟ್ಟಿದ್ದಾರೆ. ನಿಜವಾಗ್ಲೂ ಬೆಚ್ಚಿ ಬೀಳಿಸುತ್ತೆ. ಈ ರೀತಿಯಾಗೂ ಕೂಡ ಮನುಷ್ಯರನ್ನ ಹಿಂಸೆ ಕೊಡ್ಬೋದಾ, ಚಿತ್ರಹಿಂಸೆ ಕೊಟ್ಟು ಇಟ್ಕೊಳ್ಬೋದಾ ಅಂತ ಹೇಳಿ. ಯಾಕಂದರೆ ಒಬ್ಬೊಬ್ಬರದ್ದು ಒಂದು ರೀತಿ ಕಣ್ಣೀರ ಕಥೆ. ಹೊಟ್ಟೆಗೆ ಸರಿಯಾಗಿ ಊಟ ಇಲ್ಲ, ಅದರ ಮೇಲೆ ದೌರ್ಜನ್ಯ ಬೇರೆ, ಒಬ್ಬೊಬ್ಬರದ್ದು ಒಂದು ರೀತಿ ಹಿಂಸೆ ಪಡುವಂಥ ಒಂದು ಪರಿಸ್ಥಿತಿ. ಆ 7 ಒತ್ಯಾಳುಗಳು, ಅದರಲ್ಲಿ ಅವ್ರನ್ನ ನೋಡ್ತಾ ಹೋಗೋಣ. ಯಾವಾಗ ಅವರ ಒಂದು ಬಂಧನ ಆಯಿತು ಆ್ಯಂಡ್ ಏನೆಲ್ಲ ಆಯಿತು ಅಂತ ಹೇಳಿ ಅವರ ಬ್ಯಾಕ್ಗ್ರೌಂಡ್ನ ನೋಡ್ತಾ ಹೋದರೆ, ಮೊದಲನೇವರು ಮ್ಯಾಟಾನ್ ಆಂಗ್ರೆಸ್ಟ್. ಅಕ್ಟೋಬರ್ 7, 2023ರಲ್ಲಿ, ಅಂದರೆ ಮೊದಲ ದಿನಾನೇ ಹಮಾಸ್ನಿಂದ 22 ವರ್ಷದ ಮ್ಯಾಟಾನ್ ಆಂಗ್ರೆಸ್ಟ್ ಅವರು ಕಿಡ್ನ್ಯಾಪ್ ಆಗ್ತಾರೆ. ಮ್ಯಾಟಾನ್ ಆಂಗ್ರೆಸ್ಟ್ ಇದ್ದಂಥ ಟ್ಯಾಂಕ್ ಸಮೀಪದಲ್ಲೇ ಅವರು ಕಿಡ್ನ್ಯಾಪ್ ಆಗ್ತಾರೆ. ಅಂದರೆ ಇವರು ಒಂದು ನಿಷ್ಠಾವಂತ ಮಗ, ಅವ್ರ ಕುಟುಂಬ ಹೇಳೋ ಪ್ರಕಾರ ನಿಷ್ಠಾವಂತ ಮಗ ಆಗಿದ್ದ. ಆ್ಯಂಡ್ ಅವರಿಗೆ 3 ಸಹೋದರರಿದ್ದಾರೆ. ಕ್ರೀಡೆ ಅಂದರೆ ಅವರಿಗೆ ಅಚ್ಚುಮೆಚ್ಚಂತೆ. ಹಪೋಯಲ್ ಹೈಫಾದ ಯುವ ಸಾಕರ್ ತಂಡದಲ್ಲಿ, ಅಂದರೆ ಆ ಒಂದು ಸಾಕರ್ ಗ್ರೂಪ್ನಲ್ಲಿ ಇವರು ಆಡಿದರು. ಮತಾನ್ ಆಂಗ್ರೆಸ್ಟ್ ಮಕಾಬಿ ಹೈಫಾ ಅವರ ಕಟ್ಟ ಅಭಿಮಾನಿಯಾಗಿದ್ದಾರೆ. ಇನ್ನು ಆಸ್ತಮಾದಿಂದ ಅವರು ಬಳಲ್ತಾ ಇದ್ರೂ ಕೂಡ ದೇಶ ಪ್ರೇಮದಿಂದ ಯುದ್ಧ ಘಟಕದಲ್ಲಿ ಅವರು ಸೇವೆಯನ್ನು ಸಲ್ಲಿಸೋದಕ್ಕೆ ಮುಂದಾಗಿದ್ರು. ಮತಾನ್ ಆಂಗ್ರೆಸ್ಟ್ ವಾಪಸ್ ಆಗಿದ್ದರಿಂದ ಕುಟುಂಬದಲ್ಲಿ ಈಗ ಸಂಭ್ರಮ ಮುಗಿಲು ಮುಟ್ಟಿದೆ. ಅಂದರೆ ತಮ್ಮ ಬಳಿ ಇದ್ದಂಥ ಒಂದು ಅನಾರೋಗ್ಯ ಲೆಕ್ಕಿಸದೆ ದೇಶಕ್ಕೋಸ್ಕರ ಅವರು ಮುಂದೆ ಬಂದಿದ್ದರು, ಯುದ್ಧದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿ. ಆದರೆ ಮೊದಲ ದಿನಾನೇ ಅವರು ಕಿಡ್ನ್ಯಾಪ್ ಆಗ್ತಾರೆ. ಮತ್ತೊಬ್ಬರು ಗಾಯ್ ಗಿಲ್ಬೋವಾ ದಲಾಲ್ ಅಂತ, ಇವರು ಕೂಡ ಅಕ್ಟೋಬರ್ 7, 2023ರಂದು ಅವರು ಕಿಡ್ನ್ಯಾಪ್ ಆಗ್ತಾರೆ. ನೋವಾ ಸಂಗೀತ ಉತ್ಸವದಲ್ಲಿ ಗಾಯ್ ಹಾಗೂ ಸ್ನೇಹಿತ ಎವಾಟರ್ ಕಿಡ್ನ್ಯಾಪ್ ಆಗ್ತಾರೆ. ಇನ್ನು ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ, 28 ವರ್ಷದ ಝೀವ್ನನ್ನು 2023ರ ಆಗಸ್ಟ್ 7ರಂದು ಹಮಾಸ್ ಕಿಡ್ನ್ಯಾಪ್ ಮಾಡಿತ್ತು. ಗಾಳಿ ಬೆಳಕು ಧ್ವನಿ ತಂತ್ರಜ್ಞಾನನಾಗಿ
ಆ ಒಂದು ಎಕ್ಸ್ಪರ್ಟ್ ಆಗಿ ಅವರು ಕೆಲಸ ಮಾಡ್ತಿದ್ರು. ಝೀವ್ ಇಸ್ರೇಲ್ನ ಐಕಾನಿಕ್ ವಾರ್ಷಿಕ ಫೆಸ್ಟಿವಲ್ನಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ಝೀವ್ ಬರ್ಮನ್ ಕುಟುಂಬಸ್ಥರು ಇವರ ವಾಪಸ್ಸಾತಿಗಾಗಿ ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಂತೇಳಿ ಹೋರಾಡಿದರು. ಪ್ರಾಣವನ್ನು ಪಣಕ್ಕಿಟ್ಟು ಕೂಡ ಅವರು ಹೋರಾಡಿದರು. ಆ ಮಟ್ಟಿಗೆ ಇವರು ಹಪ್ಪಹಪ್ಪಿಸ್ತಾ ಇದ್ರು, ವಾಪಸ್ ಬರಲಿ ನಮ್ಮ ಮಗ ಅಂತ ಹೇಳಿ. ಇನ್ನು ಸಾರ್ವಜನಿಕ ರಾಜತಾಂತ್ರಿಕ ಪ್ರಯತ್ನಗಳಲ್ಲಿ ಝೀವ್ ಅವರ ಹೆಸರು ಬಲವಾಗಿ ಕೇಳಿ ಬಂದಿತ್ತು. ಇನ್ನು ಬಿಡುಗಡೆ ಆದ ಝೀವ್ ಬರ್ಮನ್ ಸಂತೋಷವಾಗಿ ವಾಪಸ್ಸಾಗಿದ್ದಾರೆ. ಆ್ಯಂಡ್ ಅವ್ರನ್ನ ನೋಡಿದಂಥ ಕುಟುಂಬಸ್ಥರು ಕೂಡ ಸಂತೋಷದ ಕಡಲಲ್ಲಿ ತೇಲಾಡ್ತಾ ಇದ್ದಾರೆ. ಇನ್ನು ಮತ್ತೊಬ್ಬರು ಅಲೋನ್ ಓಹೆಲ್ ಅಂತ ಹೇಳಿ, ಅಂದರೆ ಈಗ ನೀವು ನೋಡ್ತಿರುವಂಥದ್ದು ಗಾಲಿ ಬೆರ್ಮನ್. 28 ವರ್ಷದ ಗಾಲಿ ಬರ್ಮನ್, ಇವರನ್ನು ಕೂಡ ಹಮಾಸ್ ಸಂಘಟನೆ ಕಿಡ್ನ್ಯಾಪ್ ಮಾಡುತ್ತೆ. ಮೊದಲ ದಿನಾನೇ ಅಕ್ಟೋಬರ್ 7ರಂದು ಕಿಬುಟ್ಸ್ ಕಫರ್ ಆಜಾದಿಂದ ಇವರು ಕಿಡ್ನ್ಯಾಪ್ ಆಗ್ತಾರೆ. ಗಾಲಿ ಬರ್ಮನ್ ಜೀವ್ ಬೆಳಕು ಮತ್ತು ಧ್ವನಿ ತಂತ್ರಜ್ಞರಾಗಿ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವ್ರ ಥರಾನೇ, ಮುಂಚಿನವ್ರ ಥರಾನೇ ಇವತ್ತು ಗಾಲಿ ಬೆರ್ಮನ್ ಅವರನ್ನು ಹಮಾಸ್ ಬಿಡುಗಡೆ ಮಾಡಿದೆ. ಇನ್ನು ಇವ್ರನ್ನ ನೋಡಿದ ತಕ್ಷಣ ಅವರ ಕುಟುಂಬಕ್ಕೆ ಪಾರವೇ ಇರಲಿಲ್ಲ, ಸಂತೋಷಕ್ಕೆ ಕುಣಿದು ಕುಪ್ಪಳಿಸಿದ್ದಾರೆ. ಸೊ ಇದು ಮೂರನೇ ಹಾಸ್ಟೇಜ್ನ ಒಂದು ಮಾಹಿತಿ. ಮತ್ತೊಬ್ಬರು ಓಮ್ರಿ ಮಿರಾನ್, 48 ವರ್ಷ ಇವರಿಗೆ. ಅದೇ ದಿನನೇ ಕಿಡ್ನ್ಯಾಪ್ ಆಗ್ತಾರೆ. ಮೊದಲ ದಿನ ಯಾವ ರೀತಿಯಾಗಿ ಹಮಾಸ್ ಸಂಘಟನೆ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿತ್ತು ಅಂತಂದರೆ, ಸಿಕ್ಕದನ್ನೆಲ್ಲ ಧ್ವಂಸ ಮಾಡಿ ಸಿಕ್ಕವ್ರನ್ನೆಲ್ಲ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿತ್ತು. ಅದರಲ್ಲಿ ಒಬ್ಬರು ಓಮ್ರಿ ಮಿರಾನ್. ಇನ್ನು ಮತ್ತೊಂದು ಕರುಣಾಜನಕ ಕಥೆ ಏನು ಅಂತಂದರೆ, ಕುಟುಂಬದ ಮುಂದೆನೇ ಇವ್ರನ್ನ ಕಿಡ್ನ್ಯಾಪ್ ಮಾಡಿದಂತೆ. ಇಬ್ಬರು ಪುಟ್ಟ ಹೆಣ್ಣುಮಕ್ಕಳ ಮುಂದೆನೇ ಹಮಾಸ್ ಸಂಘಟನೆಯ ಉಗ್ರರು ಇವ್ರನ್ನ ಹೊತ್ಕೊಂಡು ಹೋಗಿದ್ರಂತೆ. ಇನ್ನು ಜೈಲಿಂದ ಮನೆಗೆ ವಾಪಸ್ ಹೋಗುವಂತೆ, ಅಂದರೆ ನನ್ನ ಬಿಡಿ ಅಂತ ಹೇಳಿ ಅವರು ಅಂಗಲಾಚ್ತಿರುವಂಥ ವಿಡಿಯೋವನ್ನು ರಿಲೀಸ್ ಮಾಡಲಾಗಿತ್ತು. ಅಂತಿಮವಾಗಿ 2 ವರ್ಷಗಳ ಸತತ ನರಕ ಯಾತನೆಯ ನಂತರ ಈಗ ಅವರು ವಾಪಸ್ ಆಗ್ತಿದ್ದಾರೆ. ಸೊ ಇದು ಓಮ್ರಿ ಮಿರಾನ್ ಅವರ ಕಥೆ. ಈ ರೀತಿಯಾಗಿ ಪ್ರತಿಯೊಬ್ಬರದ್ದು ಒಂದೊಂದು ರೀತಿ ಕರುಣಾಜನಕ ಕಥೆಗಳು. ಈಗ ಮತ್ತೊಬ್ಬರನ್ನ ನೋಡ್ತಾ ಇದ್ದೀವಿ, ಅಲೋನ್ ಓಹೆಲ್, 24 ವರ್ಷ ಇವರಿಗೆ. ಅದೇ ದಿನ ಕಿಡ್ನ್ಯಾಪ್ ಆಗ್ತಾರೆ ಹಮಾಸ್ ಸಂಘಟನೆಯಿಂದ. ಅದಾದ ನಂತರ 2 ವರ್ಷಗಳ ಕಾಲ ಅವರ ಆ ಕಪಿ ಮುಷ್ಟಿಯಲ್ಲಿ, ಆ ನರಕದಲ್ಲಿ ಒದ್ದಾಡ್ತಾರೆ. ನೋವಾ ಮ್ಯೂಸಿಕ್ ಫೆಸ್ಟಿವಲ್ನ ಬಾಂಬ್ ಶೆಲ್ಟರ್ನಿಂದ ಇವ್ರನ್ನ ಕಿಡ್ನ್ಯಾಪ್ ಮಾಡಲಾಗುತ್ತೆ, ಅಲೋನ್ ಓಹೆಲ್ ಅವರನ್ನು. ಬಂಧನದ ಅವಧಿಯಲ್ಲಿ ರೌರವ ನರಕ ಕೊಟ್ಬಿಟ್ಟಿದ್ದಾರೆ ಹಮಾಸ್ ಸಂಘಟನೆಯವರು ಇವರಿಗೆ. ಅವರ ಒಂದು ಕಣ್ಣು ಸಂಪೂರ್ಣ ಹಾನಿಯಾಗಿದೆ, ಇನ್ನೊಂದು ಕಣ್ಣಿಗೂ ಕೂಡ ದೃಷ್ಟಿ ಸಮಸ್ಯೆ ಕಾಡ್ತಾ ಇದೆ ಅವರ ಆ ಒಂದು ಟಾರ್ಚರಿಂದ. ಸುರಂಗದ ಜೈಲಲ್ಲಿ ಇವ್ರನ್ನ ಅರೆಸ್ಟ್ ಮಾಡಲಾಗಿತ್ತು, ರೌರವ ನರಕ ತೋರಿಸಲಾಗಿತ್ತು. ಇನ್ನು ರಿಲೀಸ್ ಆಗಿರುವಂಥ 7 ಜನರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ, ಅಲೋನ್ ಓಹೆಲ್. ಈಗ ಮತ್ತೊಬ್ಬರನ್ನ ನೋಡ್ತಾ ಇದ್ದೀರಿ, ಐಟಾನ್ ಅಬ್ರಹಾಂ ಮೋರ್, 25 ವರ್ಷ ಇವರಿಗೆ. ಇವ್ರನ್ನು ಕಿಡ್ನ್ಯಾಪ್ ಮಾಡಿತ್ತು ಹಮಾಸ್ ಸಂಘಟನೆ. ಸೇಮ್ ದಿನಾನೇ ನೋವಾ ಸಂಗೀತ ಉತ್ಸವದಿಂದ, ನೋವಾ ಮ್ಯೂಸಿಕ್ ಫೆಸ್ಟಿವಲಿಂದಾನೇ ಇವರನ್ನು ಕೂಡ ಕಿಡ್ನ್ಯಾಪ್ ಮಾಡಲಾಗಿತ್ತು ಹಮಾಸ್ ಸಂಘಟನೆ. ನೆನಪಿರ್ಬೋದು ನಿಮಗೆ, ಆ ದಿನ ಏಕಾಏಕಿ ಹಮಾಸ್ ಒಂದು ಮ್ಯೂಸಿಕ್ ಫೆಸ್ಟಿವಲ್ ಮೇಲೆ ದಾಳಿ ಮಾಡುತ್ತೆ. ಅಲ್ಲಿ ಕ್ಯಾಪ್ಟಿವ್ ಆಗಿ ಸಿಕ್ಕಂಥ ಇಸ್ರೇಲ್ನ ನಾಗರಿಕರು ಎಲ್ಲರೂ ಕೂಡ. ಇನ್ನು ಅವರ ಕುಟುಂಬದ ಹಿನ್ನೆಲೆಗಳನ್ನ ನೀವು ಗಮನಿಸ್ತಾ ಹೋಗ್ತಾ ಇದ್ದೀರಿ. ಇವರಿಗೆ ನಾಯಿ ಅಂದರೆ ತುಂಬ ಪ್ರೀತಿ ಅಂತೆ, ಅವರ ಸಾಕಿದಂಥ ನಾಯಿ. ಕಿಡ್ನ್ಯಾಪ್ ಆಗೋ ವೇಳೆ ಅಬ್ರಾಹಂ ತುಂಬ ಜನರನ್ನ ರಕ್ಷಣೆ ಮಾಡಿದರು, ಖುದ್ದಾಗಿ ಮುಂದೆ ನಿಂತ್ಕೊಂಡು. ಅಪಾಯಕಾರಿ ಪರಿಸ್ಥಿತಿಗಳಲ್ಲಿ ಜನರನ್ನ ಶಿಫ್ಟ್ ಮಾಡೋಕ್ಕೆ ಸಹಾಯ ಮಾಡಿದರು. ಈಗ ಅವರು ವಾಪಸ್ ಆಗಿರೋದ್ರಿಂದ ಸಂತೋಷವಾಗಿ ಅವರ ಕುಟುಂಬಸ್ಥರು ಆ ಕಡಲಲ್ಲಿ ತೇಲ್ತಿದ್ದಾರೆ ಹಾಗೂ ನಿಟ್ಟುಸಿರು ಬಿಟ್ಟಿದ್ದಾರೆ ವಾಪಸ್ ಆಗಿದ್ದಕ್ಕೆ. ಏನು ಮತ್ತೊಬ್ಬರು ಗಾಯ್ ಗಿಲ್ಗೋವಾ ದಲಾಲ್, ಸೇಮ್ ದಿನ ಕಿಡ್ನ್ಯಾಪ್ ಆಗ್ತಾರೆ ಹಮಾಸ್ ಸಂಘಟನೆಯಿಂದ. ನೋವಾ ಮ್ಯೂಸಿಕ್ ಫೆಸ್ಟಿವಲಿಂದಾನೇ ಇವರು ಹಾಗೂ ಇವರ ಸ್ನೇಹಿತ ಕಿಡ್ನ್ಯಾಪ್ ಆಗೋದು. ಜಪಾನಿನ ಸಂಸ್ಕೃತಿ ಮೇಲೆ ಇವರಿಗೆ ಒಲವು ಹೆಚ್ಚಾಗಿತ್ತಂತೆ. ಕಿಡ್ನ್ಯಾಪ್ ಮೊದಲು ಜಾಪನೀಸ್ ಭಾಷೆಯನ್ನು ಕಲಿತು ಜಪಾನ್ಗೆ ಹೋಗೋಕ್ಕೆ ಸಿದ್ಧ ಮಾಡ್ಕೊಂಡಿದ್ರಂತೆ. ತೀವ್ರ ಪರಿಸ್ಥಿತಿಯನ್ನು ಎದುರಿಸಿದ್ರು, ಹಿಂಸೆ ಅನುಭವಿಸಿದ್ರು ಅವರ ಒಂದು ಕ್ಯಾಪ್ಟಿವ್ನಲ್ಲಿ. ಅತಿಯಾದ ಡಿಹೈಡ್ರೇಷನ್ನಿಂದ ತಾತ್ಕಾಲಿಕವಾಗಿ ಮಾತನಾಡೋಕ್ಕೂ ಇವ್ರಿಗೆ ಆಗ್ತಾ ಇರಲಿಲ್ಲ, ಆ ಮಟ್ಟಿಗೆ ಟಾರ್ಚರ್ ಕೊಟ್ಟಿದ್ರು. ಇನ್ನು ಒಂದು ಕಿವಿ ಕೇಳುವಂಥ ಶಕ್ತಿಯನ್ನೇ ಕಳ್ಕೊಂಡಿದೆಯಂತೆ. ನೋಡಿ ಯಾವ ರೀತಿಯಾಗಿ
ಅವರನ್ನು ಹಿಂಸಿಸಲಾಗಿತ್ತು, ಚಿತ್ರಹಿಂಸೆ ಕೊಡಲಾಗಿತ್ತು ಅಂತ ಹೇಳಿ. ಸೊ ಈಗ ಕೊನೆಯದಾಗಿ 20 ಹಾಸ್ಟೇಜ್ಗಳ ಪೈಕಿ 7 ಜನ ರಿಲೀಸ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.